ಶ್ರೀಕಾಂತ್, ನಿಮ್ಮ ತ್ಯಾಗದ ಮುಂದೆ ನಾನು ಸೋತುವುದೇ ಕಡು. ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ನಮ್ಮ ತಂದೆಯವರ ಆಸೆಯನ್ನೇ ಪೂರೈಸಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಿದ್ರಲ್ಲ, ನಿಮಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನೀವು ಬಾರದೆ ಇದ್ದಿದ್ರೆ ನಾನು ಪರದೇಸಿ ಆಗ್ಬಿಡ್ತಾ ಇದ್ದೆ. ಇದೆಲ್ಲ ದೇವರ ಬರೆದ ಲಿಖಿತ. ಹಣೆ ಬರ ಯಾರು ಬಲ್ಲವರು? ಇದು ನನ್ನ ನಿನ್ನ ಪೂರ್ವ ಜನ್ಮದ ಸಂಬಂಧ ಎಂದು ಕಾಣುತ್ತಿದೆ. ಆ ದೇವರ ಸಮ್ಮುಖ ನಮ್ಮ ಸಂಸಾರ ಸುಗಮ ಸಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳೋಣ. ಶ್ರೀಕಾಂತ್, ಒಂದ್ ವಿಷಯ ನೋಡಿ, ಹಿರಿಯರ ಸಮ್ಮುಖದಲ್ಲಿ ನಡಿಬೇಕಾಗಿದ್ದ ನಮ್ಮಿಬ್ಬರ ಮದ್ವೆ 4 ಗೋಡೆ ಮಧ್ಯೆ ನಡೆದು ಹೋಯ್ತು. ಇದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿಯವರು ಒಪ್ಪುವುದಾ? ಪ್ರತಿಯೊಂದು ಅಣುರುಣುಗಳಲ್ಲಿ ದೇವರಿದ್ದಾನೆ. ದೇವರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದ ನಾವು, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ನಾನು, ಅಣ್ಣ ಅತ್ತಿ ಕೈಯಲ್ಲಿ ಮುದ್ದಾಗಿ ಬೆಳೆದು ನಮ್ಮ ಮನೆಗೆ ಸಂಪ್ರದಾಯದ ಸಚಿವೆಯಾಗಿ ನಿನ್ನನ್ನು ಬರಮಾಡಿಕೊಳ್ಳುತ್ತಾರೆ. ಶ್ರೀಕಾಂತ್, ಈ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ದುಃಖ ಸಾಗರದಲ್ಲಿ ಮುಳುಗಿದ ನನ್ನ ಸುಖದ ಸಾಗರದಲ್ಲಿ ತೇಲಿಸಿರಿ. ನನ್ನ ಜೀವನದ ದಾರಿ ದೀಪವಾಗಿ ಮಾಡಿದ್ರಿ. ನನ್ನ ನಿಮ್ಮ ಬಹಳ ಸಂಗಾತಿಯಾಗಿ ಸ್ವೀಕಾರ ಮಾಡಿಕೊಂಡ್ರಿ. ಹೀಗಿರ್ಬೇಕಾದ್ರೆ ನಿಮ್ಗೆ ದೇವರನ್ನಿಲೋ ದೇವ ಮಾನವರನ್ನಿಲೋ ನನಗೊಂದು ತಿಳಿಯದಾಗಿದೆ. ಪರಿಮಳ, ನೀ ನಿನ್ನ ಮಾತು ಕೇಳಿದರೆ ಕೃಷ್ಣ ಮಲಪ್ರಭಾ ಕೂಡಲ ಸಂಗಮವಾದ ಆ ಸಂಗಮದಲ್ಲಿ ಪವಿತ್ರವಾದ ಸ್ನಾನ ಮಾಡಿ ಸಂಗಮನಾಥನ ದರ್ಶನ ಪಡೆದುಕೊಂಡು ಬೇಗ ನಮ್ಮೂರಿಗೆ ಹೋಗಿ ಅಣ್ಣ ಅತ್ತಿಗೆ ಆಶೀರ್ವಾದ ಪಡೆದುಕೊಳ್ಳೋಣ. ಆಯ್ತು ನನ್ನ ಸರ್ದಾರ, ನಿನ್ನ ಆಸೆ ನನ್ನ ಆಸೆ. ನಡೀರಿ ಮನೆಗೆ ಹೋಗೋಣ. ನಡೆ ಅಂದ್ರೆ ಹಾಗೆ ಹೋಗುವಾಗ ಈ ನಿನ್ನ ಹಾಲು ಜೇಡಿನ ತುಟಿಗಳಿಂದ ಒಂದು ಸುಂದರವಾದ ಹಾಡಬಾರದೆ? ಆಯ್ತು ನನ್ನ ರಾಜ, ನಿನ್ನ ಆಸೆ ನನ್ನ ಆಸೆ.
Thank you.